ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂತ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಪ್ರತಿಲಿಪಿ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪ್ರತಿಲಿಪಿ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಖಂಡಿತವಾಗ್ಲೂ. ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಅದಕ್ಕೆ ಮುಂಚೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನೆಲ್ಲ ವೀಡಿಯೋಸು ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಸೊ ಪ್ರತಿಲಿಪಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕತೆಗಳನ್ನ ಬರೆಯೋಕ್ಕೆ ಅಂತಲೇ ಯೂಸ್ ಮಾಡೋಂಥ ಅಪ್ಲಿಕೇಶನು. ಸೊ ನೀವು ಓನ ಕತೆಗಳನ್ನ ಬರಿತಿದ್ದೀರಾ ಅಂದರೆ ಸೊ ಕತೆಗಾರರಿಗೆ ಅಂತ ಇರೋವಂಥ ಒಂದು ಒಳ್ಳೆ ಅಪ್ಲಿಕೇಶನ್ ಇದು. ಇದು ಎಲ್ರಿಗೂ ಗೊತ್ತಿರುತ್ತೆ, ತುಂಬ ವರ್ಷದಿಂದ ಇದು ಯೂಸ್ ಮಾಡ್ತಿರ್ತೀರ ಎಲ್ಲರೂ. ಸೊ ಇದರಲ್ಲಿ ಇನ್ನೊಂದು ಏನಂತ ಇಂಟ್ರೆಸ್ಟಿಂಗು. ಸೊ ಈ ವಿಷಯ ಕೆಲವ್ರಿಗೆ ಗೊತ್ತಿರ್ಬೋದು, ಬಟ್ ಆ್ಯಕ್ಚುಲಿ ನನಗೆ ರೀಸೆಂಟಾಗಿ ಗೊತ್ತಾಯಿತು. ಬಟ್ ಇದ್ರ ಮೇಲೆ ವಿಡಿಯೋ ಮಾಡಿರಲಿಲ್ಲ ಆ್ಯಕ್ಚುಲಿ. ಇವಾಗ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ನೀವು ಪ್ರತಿಲಿಪಿಯಿಂದನೂ ಕೂಡ ಹಣ ಸಂಪಾದನೆ ಮಾಡ್ಬೋದು ಆ್ಯಕ್ಚುಲಿ. ಯಾವ ಥರ ಅಂತ ಹೇಳ್ತೀನಿ. ಸೊ ಫಸ್ಟ್ ನೀವು ಒಂದು ಪ್ರತಿಲಿಪಿ ಅಕೌಂಟ್ನ ಕ್ರಿಯೇಟ್ ಮಾಡಿ. ಸೊ ಪ್ರತಿಲಿಪಿ ಅಕೌಂಟ್ನ ಕ್ರಿಯೇಟ್ ಮಾಡಾದಮೇಲೆ ಸೊ ನೀವು ನಿಮ್ಮದೇ ಆದಂಥ ಕತೆಗಳನ್ನ ಅದರಲ್ಲಿ ಬರಿತಾ ಪೋಸ್ಟ್ ಮಾಡಿ. ಸೊ ಅದು ಕತೆಗಳು ನಿಮ್ಮದೇ ಆಗಿರಬೇಕು, ಬೇರೆ ಎಲ್ಲೂ ಕದ್ದಿರಬಾರ್ದು. ಸೊ ಅದು ಸ್ವಂತ ನಿಮ್ಮ ಬರಹ ಆಗಿರಬೇಕು. ಸೊ ನಿಮ್ಮ ಸ್ವಂತ ಕತೆಗಳನ್ನ, ನಿಮ್ಮ ಸ್ವಂತ ಬರಹಗಳನ್ನು ಅದರಲ್ಲಿ ಪೋಸ್ಟ್ ಮಾಡ್ತಾ ಹೋಗಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಸ್ಕ್ರೀನಲ್ಲಿ, ಇದು ನನ್ನ ಅಕೌಂಟು. ಸೊ ನಾನು ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಯಾವುದೇ ಲ್ಯಾಂಗ್ವೇಜ್ ಕತೆಗಳನ್ನಾದರೂ ನೀವು ಪೋಸ್ಟ್ ಮಾಡ್ಬೋದು. ಇಂಗ್ಲೀಷಲ್ಲಿ, ಕನ್ನಡದಲ್ಲಿ, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ. ಸೊ ನಿಮ್ದು ಯಾವುದು ಲ್ಯಾಂಗ್ವೇಜ್ ಇರುತ್ತೋ ಸೊ ಆ ಲ್ಯಾಂಗ್ವೇಜಲ್ಲಿ ನೀವು ಕತೆಗಳನ್ನ ಬರೆದು ಪೋಸ್ಟ್ ಮಾಡ್ಬೋದು. ಸೊ ಪೋಸ್ಟ್ ಮಾಡಾದ್ಮೇಲೆ ಇಲ್ಲಿ ನೀವು ನಿಮ್ಮ ಪ್ರೊಫೈಲ್ಗೆ ಹೋದಾಗ ಸೊ ನೀವು ಇಲ್ಲಿ ನೋಡ್ಬೋದು, ನನ್ನ ಹೆಸರು ಕಾಣಿಸ್ತಾ ಇದೆ, ಆಮೇಲೆ ಬಯೋ ಇದೆ, ಫಾಲೋವಿಂಗ್ ಇದೆ. ಇದೆಲ್ಲ ನನ್ನ ಕತೆಗಳು, ಕಂಟೆಂಟ್ ಏನಿದೆಯಲ್ಲ ಸೊ ಇದೆಲ್ಲ ನನ್ನ ಕತೆಗಳು, ನಾನು ರೀಸೆಂಟಾಗಿ ಬರೆದಿರೋ ಕತೆಗಳು. ಸೊ ನೀವು ಮೇಲೆ ನೋಡ್ಬೋದು ಮೈ ಅರ್ನಿಂಗ್ಸ್ ಅಂತ ಇದೆ. ಮೈ ಅರ್ನಿಂಗ್ಸ್ ₹5.14. ಸೊ ಇದು ಸದ್ಯಕ್ಕೆ ನಂದಿರೋದು ನಂದು ವಿನ್ನಿಂಗ್ ಅಮೌಂಟು. ಸೊ ಇದು ವಿನ್ನಿಂಗ್ ಅಮೌಂಟ್ ಹೇಗೆ ಬರುತ್ತೆ ನಿಮಗೆ ಅಂತಂದರೆ, ಸೊ ನೀವು ಕತೆಗಳನ್ನೇನು ಪೋಸ್ಟ್ ಮಾಡ್ತೀರಲ್ಲ, ಕತೆಗಳು ಓದ್ತಾರಲ್ಲ ಓದುಗಾರರಿಗೆ ನಿಮ್ಮ ಕತೆ ಇಷ್ಟ ಆದರೆ, ನಿಮ್ಮ ಕತೆ ತುಂಬ ಇಷ್ಟ ಆದರೆ ಅವ್ರೇನು ಮಾಡ್ತಾರೆ, ಕಮೆಂಟ್ ಹಾಕ್ತಾರೆ. ಸೊ ಕಮೆಂಟ್ ಅಂದರೆ ನಾರ್ಮಲಾಗಿ ಕತೆ ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿದೆ, ನಿಮ್ಮ ವೆರಿ ನೈಸ್, ಸೂಪರ್, ಮಾರ್ವೆಲಸ್, ಫ್ಯಾಂಟಾಸ್ಟಿಕ್, ಈ ಥರದ ಕಮೆಂಟ್ ಹಾಕ್ತಾರಲ್ಲ, ಇದರಿಂದ ಅಮೌಂಟ್ ಬರೋಲ್ಲ. ಅದನ್ನೇ ಕೆಲವು ಸ್ಟಿಕ್ಕರ್ಸ್ ರೂಪದಲ್ಲಿ ನಿಮ್ಗೇನಾದರೂ ಕಮೆಂಟ್ ಹಾಕಿದ್ರೆ ನೀವು ನೋಡ್ಬೋದು ಸ್ಕ್ರೀನಲ್ಲಿ. ಮೈ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ಕೆಳಗಡೆ ನೋಡಿ ಅಬ್ಸರ್ವ್ ಮಾಡಿ, ಕಾಯಿನ್ಸ್ ಅಂತ ಇರುತ್ತಲ್ಲ, +2 ಕಾಯಿನ್ಸ್, 1 ಕಾಯಿನ್, 10 ಕಾಯಿನ್. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಒಂದು ಹುಡುಗ ಇದ್ದಾನೆ, ಓದಿ ತುಂಬ ಖುಷಿ ಆಯಿತು, ಚಾಕ್ಲೇಟ್, ಡೈರಿ ಮಿಲ್ಕ್ ಚಾಕ್ಲೇಟ್ ಇದೆ, ಅದ್ಭುತ. ಸೊ ಈ ಥರದ್ದೇನೋ ಸ್ಟಿಕ್ಕರ್ಸ್ ಇರುತ್ತಲ್ಲ, ಈ ಥರದ ಸ್ಟಿಕ್ಕರ್ಸ್ಗಳನ್ನ ನಿಮ್ಗೆ ಅವ್ರು ಕಮೆಂಟ್ ಹಾಕಿದಾಗ ಆ ಸ್ಟಿಕ್ಕರ್ಸ್ಗೆ ಇಂತಿಷ್ಟು ಕಾಯಿನ್ ಅಂತ ನಿಮಗೆ ಪ್ರತಿಲಿಪಿಯಲ್ಲಿ ಸೆಟ್ ಮಾಡಿರ್ತಾರೆ. ಸೊ ಆ ಸ್ಟಿಕ್ಕರ್ಗಳಿಂದ ನಿಮಗೆ ಕಾಯಿನ್ನ ನೀವು ಸಂಪಾದನೆ ಮಾಡ್ಬೋದು. ಸೊ ಆ ಕಾಯಿನ್ ಏನಾಗುತ್ತೆ ಅಂದರೆ ಲಾಸ್ಟಲ್ಲಿ ಆ ಕಾಯಿನ್ನು ನಿಮಗೆ ಹಣದ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಟೋಟಲ್ ನನಗೆ ನನ್ನ ಕತೆಗಳನ್ನ ಓದಿ ಮೆಚ್ಚಿರೋರು 223 ಕಾಯಿನ್ಸ್, ಅಂದರೆ ಅವ್ರು ಮಾಡಿರೋ ಕಮೆಂಟ್ಗಳು ಸ್ಟಿಕ್ಕರ್ಸಿಂದ ನನಗೆ 223 ಕಾಯಿನ್ಸ್ ಬಂದಿದೆ. ಅದರಿಂದ ನನಗೆ ಕನ್ವರ್ಟ್ ಆಗಿರೋ ಅಮೌಂಟು ₹40. ಸೊ ಇಲ್ಲಿ ನೀವು ಅಕೌಂಟ್ ಡೀಟೇಲ್ಸ್ಗೆ ಹೋದಾಗ ನೀವು ನೋಡ್ಬೋದು, ಒಂದು ಪಾಪಪ್ ಬರುತ್ತೆ. ಏನಂದರೆ ಮಿನಿಮಮ್ ನೀವು ₹50 ನೀವು ವಿಡ್ರಾಲ್ ಮಾಡ್ಬೋದು. ನನ್ನ ಅಕೌಂಟಲ್ಲಿ ಇವಾಗ ಇನ್ನೂ ₹40 ಇರೋದ್ರಿಂದ ನಾನು ಇವಾಗ ವಿಡ್ರಾ ಮಾಡೋಕೆ ಆಗ್ತಿಲ್ಲ. ಸೊ ಒನ್ಸ್ ನನ್ನ ಕಾಯಿನ್ಸ್ ಜಾಸ್ತಿ ಆದಾಗ, ನನ್ನ ಅಮೌಂಟ್ ಜಾಸ್ತಿ ಆಗುತ್ತಲ್ಲ, ₹50 ಮೇಲೆ ಹೋದಾಗ ಆವಾಗ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿ ನೀವು ವಿಡ್ರಾ ಮಾಡ್ಬೋದು. ಸೊ ತುಂಬ ಸಿಂಪಲ್ ಆಗಿದೆ. ಸೊ ನೀವು ನಿಮ್ಮ ಕತೆಗಳನ್ನ ತುಂಬ ಜನ ಬರಿತಾ ಇರ್ತೀರಾ. ಸೊ ಇದು ನಿಮ್ಗೆ ಗೊತ್ತಿದ್ದರೆ ತುಂಬ ಸಂತೋಷ. ಸಪೋಸ್ ಗೊತ್ತಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಕತೆಗಳನ್ನ ಪೋಸ್ಟ್ ಮಾಡಿ. ಕತೆಗಳು ನಿಮ್ಮ ಸ್ವಂತ ಬರಹಗಳಿರಲಿ, ಕತೆಗಳನ್ನ ಪ್ರತಿಲಿಪಿಯಲ್ಲಿ ಪೋಸ್ಟ್ ಮಾಡಿ. ಓದೋರಿಗೆ ತುಂಬ ಇಷ್ಟ ಆದರೆ, ತುಂಬ ಖುಷಿ ಪಟ್ಟು ಅವ್ರು ಕಮೆಂಟ್ ಮಾಡ್ತಾರೆ. ಆ ಥರ ಸ್ಟಿಕ್ಕರ್ಗಳು ಮಾಡಿದಾಗ ನೀವು ಅದರಿಂದ ಹಣ ಸಂಪಾದನೆ ಕೂಡ ಮಾಡ್ಬೋದು. ಸೊ ಇದು ತುಂಬ ಅನುಕೂಲ ಆಗುತ್ತೆ ಕೆಲವರಿಗೆ. ಸೊ ನೀವು ಇನ್ಮೇಲೆ ಬೇರೆ ಎಲ್ಲಾದರೂ ಪೋಸ್ಟ್ ಮಾಡ್ತಿರ್ತೀರಾ. ಎಕ್ಸಾಂಪಲ್, ನಾನು ಇನ್ಸ್ಟಾಗ್ರಾಮಲ್ಲೂ ಪೋಸ್ಟ್ ಮಾಡ್ತೀನಿ, ಯೂಟ್ಯೂಬಲ್ಲೂ ಪೋಸ್ಟ್ ಮಾಡ್ತೀನಿ ನನ್ನ ಕತೆಗಳನ್ನ, ಹಾಗೆ ಪ್ರತಿಲಿಪಿಯಲ್ಲೂ ಪೋಸ್ಟ್ ಮಾಡ್ತೀನಿ. ಸೊ ಯಾರಿಗಿದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ವೋ ದಯವಿಟ್ಟು ನಿಮ್ಮ ಕತೆಗಳನ್ನ ಇನ್ಮೇಲೆ ಪ್ರತಿಲಿಪಿಯಲ್ಲೂ ಪೋಸ್ಟ್ ಮಾಡಿ. ಆ್ಯಕ್ಚುಲಿ ಪ್ರತಿಲಿಪಿ ಕತೆಗೆ ಅಂತಲೇ ಇರುವಂಥ ಬೆಸ್ಟ್ ಅಪ್ಲಿಕೇಶನ್. ತುಂಬ ಜನ ಗೊತ್ತಿರಲ್ಲ ಮೇ ಬಿ. ಪ್ರತಿಲಿಪಿಲಿ ಕತೆಗಾರರಿಗೆ, ಕತೆ ಓದೋರಿಗೆ, ಕತೆ ಬರೆಯೋರಿಗೆ ಅಂತಲೇ ಇರುವಂಥ ಬೆಸ್ಟ್ ಅಪ್ಲಿಕೇಶನ್. ಸೊ ಇದನ್ನು ಯೂಸ್ ಮಾಡಿ ನಿಮ್ಮ ಕತೆಗಳನ್ನ ಪೋಸ್ಟ್ ಮಾಡಿ. ಜನರ ಪ್ರೀತಿ ಇದ್ದರೆ ಖಂಡಿತ ನೀವು ಇದರಿಂದ ಒಳ್ಳೆ ಹಣ ಸಂಪಾದನೆ ಮಾಡ್ಬೋದು. ಸೊ ಇದು ಇವತ್ತಿನ ಚಿಕ್ಕ ವಿಡಿಯೋ ಆಗಿತ್ತು. ಮತ್ತು ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ಒಳ್ಳೆ ಮಾಹಿತಿ ತೊಗೊಂಡು. ನನಗೆ ಗೊತ್ತಿದ್ದರೆ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ನಮಸ್ಕಾರ.